ಎಸ್ ಮಾತಾಡಿ ಮೇಡಮ್. ನಾನು ಅದಕ್ಕೆ ಕೇಳಿದ್ದು ಸರ್ ಅದೇ ಅವ್ರಿಗೆ ಲಾ ಬಗ್ಗೆ ಗೊತ್ತಿಲ್ಲ ಸರ್, ಅದಕ್ಕೋಸ್ಕರ ಅವ್ರಿಗೆ ಆಗತ್ತೆ ಕಿ ಅವ್ರ ಕ್ರಿಕೆಟರ್ ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರೆ ಮಾಡ್ಬೋದು ಅಂತ. ಬಟ್ ಆ ತರ ನಡೆಯಲ್ಲ ಸರ್. ನನ್ಗೆ ಅವ್ರ ಮೇಲೆ ತುಂಬಾ ಪ್ರೀತಿ ಇತ್ತು, ನಾನು ತುಂಬಾ ಪ್ರೀತಿ ಆಗಿದ್ದಂಗೆ ಇಷ್ಟು ಚಾನ್ಸ್ ಎಲ್ಲ ಕೊಟ್ಟಿದ್ರು ಅವ್ರಿಗೆ ಸರ್. ಫಸ್ಟ್ ಅವ್ರು ಹೇಳಿದ್ರು ನನ್ನ ಡಿವೋರ್ಸ್ ಬಗ್ಗೆ ಅವ್ರಿಗೆ ಮಾತೇ ಗೊತ್ತಿಲ್ಲ ಅಂತ. ಇದೆಲ್ಲ ಲೈವ್ ಅಲ್ಲಿ ಹೋಗ್ತಾನೆ, ಅವ್ರು ಯಾವ ತರ ಸುಳ್ಳು ಲೈವ್ ಬಂದು ಸುಳ್ಳು ಹೇಳ್ತಾನೆ ಅಂತ ನನ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಹೇಳ್ತಾನೆ ಇಲ್ಲ ಮಧ್ಯದಲ್ಲಿ ಗೊತ್ತಾಯ್ತು ಅಂತ. ನಾನು ತುಂಬಾ ಡೇಟ್ಸ್ ಕೂಡ ಬಂದೆ ಕಾರ್ಯಪುರ. ನಾನ್ ಮಾತಾಡಾದ್ಮೇಲೆ ನಿಮ್ಗೆ ಎಷ್ಟು ಟೈಮ್ ಬೇಕು ನಿನ್ ಕೊಡ್ತಾರೆ ಅವರು. ಅಲ್ಲ ಅವರೇ ಎಲ್ಲ ಮಾತಾಡ್ತಾ ಇದಾರೆ ಸರ್. ನಾನು ಪಾಯಿಂಟ್ ಇಡಕ್ಕೆ ಬಿಡ್ತಲ್ವಲ್ಲ, ನಾನು ಮಾತಾಡ್ಬೇಕು ಸ್ವಲ್ಪ ಸರ್. ಅವರೇ ಜಾಸ್ತಿ ಮಾತಾಡಿದ್ದಾರೆ. ಅವ್ರು ನನ್ನ ಕ್ವೆಶ್ಚನ್ ಕೇಳಿದ್ರು, ನಿನ್ಗೆ ಅರ್ಥ ಆಗ್ತಾ ಇಲ್ಲನಾ ಇವತ್ ನನ್ ಮಾತಾಡೋ ಚಾನ್ಸ್ ಅಂತ? ಅರ್ಥ ಆಗ್ತಾ ಇಲ್ಲ ಮೇಡಮ್. ಬೇಡ ಜಗಳ ಆಡೋದು ಬೇಡ. ನಾನು ಒಂದು ಕೇಳ್ತೀನಿ, ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ನನಗೆ. ನಾನು ನಿಮ್ಮನ್ನ ಡೈರೆಕ್ಟ್ ಆಗಿ ಕೇಳೋದು ಅದೇ. ಎಲ್ಲ ನನಗೆ ಗೊತ್ತಾದ ನಂತರನೂ ನಾನು ಆಕೆಗೆ ಹೇಳಿದ್ದೆ ಮದುವೆ ಆಗೋಣ, ತೊಂದರೆ ಇಲ್ಲ, ಆದ್ರೆ ಕೆಲವೊಂದಿಷ್ಟು ವಿಚಾರಗಳಿದಾವೆ, ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಅದಕ್ಕೆ ಅವ್ರು ಒಪ್ಪಲಿಲ್ಲ. ಸೊ ನಾನು ಯಾಕೆ ಮತ್ತೆ ಮದುವೆ ಆಗೋದಕ್ಕೆ ಸಾಧ್ಯ? ಹೇಗೆ ಮದುವೆ ಆಗೋದಕ್ಕೆ ಸಾಧ್ಯ? ತಂದೆ ತಾಯಿ ಮೇಲೆ ಕೇಸ್ ಹಾಕಿದ್ದಾರೆ, ಮದುವೆ ಆಗೋದಕ್ಕೆ ಸಾಧ್ಯನಾ? ಹೇಳ್ತಾ ಇದ್ದೀನಿ ಸರ್. ಸರ್ ನಾನು ಹೇಳ್ತಾ ಇದ್ದೀನಿ, ತಂದೆ ತಾಯಿ ಮೇಲೆ ಏನ್ ಕೇಸ್ ಹಾಕಿದ್ದೀನಿ ಅಂತ ಅವ್ರು ನನ್ನ ಟಾರ್ಚರ್ ಕೊಟ್ರು ಮೆಂಟಲಿ. ಅವ್ರು ನನ್ಗೆ ಹೇಳಿದ್ರು, ನೀನ್ ಒಂದು ಡಿವೋರ್ಸ್ ಇಚ್ಚಿ ನಿನ್ಗೆ ಇದು ಏನೋ ಇದಾಗಲ್ಲ, ನನ್ ನಾಚಿಗೆ ಆಗಲ್ಲ, ನಾ ಒಂದು ಮುಸ್ಲಿಂನ ಮದ್ವೆ ಮಾಡ್ಕೊಂಡು ನನ್ನ ಹುಡ್ಗ ನಿನ್ಗೆ ಬೇಕು ಅಂತ ಹೇಳ್ತಾ ಇದೀಯಾ ಅಂತ ಆ ತರ ಎಲ್ಲ ಮಾತು ಹೇಳಿದ್ರು ಸರ್. ನನ್ಗೆ ಈ ಮಾತು ಹೇಳಿದ್ರು ಕಿ ಹುಡ್ಗ ಪ್ರೆಗ್ನೆಂಟ್ ಆಗುತ್ತೇನಾ? ಹುಡ್ಗಿ ಆಗೋದಲ್ಲ ಪ್ರೆಗ್ನೆಂಟು. ಮತ್ತೆ ಯಾರು ಕೇರ್ಫುಲ್ ಆಗಿರ್ಬೇಕು, ಹುಡ್ಗನ ಹುಡ್ಗಿನ? ಈ ಹುಡ್ಗಿ ಮಾಡೋದು ಅವರೇ. ನನ್ಗೇನು ಇದಿಲ್ಲ, ಹುಡ್ಗಿ ನಾನ್ ಈಕ್ವಾಲಿಟಿಯಲ್ಲೇ ಇರೋದು ಸರ್. ಅದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ. ಅವ್ರ ಕ್ರಿಕೆಟರ್ ಆದ್ರೆ ಸರ್ ಫೈಟ್ ಮಾಡ್ತಾ ಇದ್ದೀನಿ ಸರ್, ಬಿಕಾಸ್ ದಿಸ್ ಇಸ್ ಮೈ ಲೈಫ್. ಅವ್ರು ಹೇಳ್ತಾರೆ ಅಲ್ಲ ಅವ್ರ ಲೈಫು, ಅವ್ರ ಕ್ರಿಕೆಟ್ ನಾನ್ ಏನು ಅಲ್ಲನಾ ಸರ್? ಅವ್ರ ಕ್ರಿಕೆಟರ್ ಆದ್ರೆ ನಾನು ಸುಮ್ಮನೆ ಇರ್ಬೇಕಾ ಸರ್? ಇದೀವಿ ಒಂದ್ಸಲ ನಾನು ಕ್ರಿಕೆಟ್ ಇದು ಏನು FIR ಹಾಕೊಂಡ್ಮೇಲೆ ಅವರು ಇಲ್ಲ ನಾನು ಮದ್ವೆ ಆಗ್ತೀನಿ, ಅವರೇ ಇವತ್ತು ಒಪ್ಕೊಂಡಿದ್ರು ಅಲ್ಲ ಆಕೆ ನಾನು ಆ ಥರ ಎಲ್ಲ ಮಾಡಿದ್ರು, ಲೈಕ್ ನಾನು ಪ್ರಾಮಿಸ್ ಮಾಡಿದ್ರು ಅಂತ. ಸೊ ಅದ್ಮೇಲೆ ಸರ್ ನಾನು ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೀನಿ ಸರ್. ಬಟ್ ನನ್ನ ಕ್ವೆಶನ್ ಕೇಳಿ ಸರ್, ಅವ್ರು ಹೇಳ್ತಾರೆ ಡ್ರಗ್ಸೇ ಮಾಡೋದು, ಆಲ್ಕೋಹಾಲೇ ಮಾಡೋದು, ಈ ಥರನೇ ಇರ್ಬೋದು ಅಂತ. ಅವ್ರಿಗೆ ಗೊತ್ತಿದ್ರೆ ಯಾಕೆ ನನ್ನ ಮದುವೆ ಮಾಡೋಕ್ಕೆ ಬಂತು? ಯಾಕೆ ಸಾರಿ ಹೇಳಿದ್ರು? ಯಾಕೆ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ರು? ಅದು ನೀನು ಅವ್ರನ್ನ ಕೇಳಬೇಕು. ಮೇಡಮ್ ಒಂದು ಕೇಳಿಸ್ಕೊಳ್ಳಿ ಇಲ್ಲಿ. ಮೇಡಮ್ ಒಂದು ಕೇಳಿಸ್ಕೊಳ್ಳಿ. ಮೇಡಮ್ ಒಂದು ಕೇಳಿಸ್ಕೊಳ್ಳಿ. ಈಗ ನೀವು ಡ್ರಗ್ ಮಾಡ್ತಿರೋ ಮಾಡಲ್ವೋ ನನಗೆ ಗೊತ್ತಿಲ್ಲ, ಅದು ನಿಮ್ಮಿಬ್ಬರಿಗೆ ಗೊತ್ತಿರುವಂತ ವಿಚಾರ, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳಲ್ಲ. ಆದ್ರೆ ಒಂದು ಹುಡುಗನೋ ಒಂದು ಹುಡುಗಿನೋ ಪ್ರೀತಿ ಮಾಡೋ ಸಂದರ್ಭದಲ್ಲಿ ನೀನು ಸಿಗರೇಟ್ ಬಿಡಬೇಕು, ನೀನು ಇದು ಎಣ್ಣೆ ಹೊಡಿತಿದ್ರೆ ಅದನ್ನು ಬಿಡಬೇಕು, ಈ ರೀತಿಯೆಲ್ಲ ಮಾತುಗಳು ಬರೋದು ಸಹಜ. ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಅದು ಬರುತ್ತೆ. ಸೊ ನಿಮಗೆ ಅವ್ರು ಹೇಳಿದ್ದು ಕೂಡ ಅದನ್ನೇ ಅಂತ ಅವ್ರು ಹೇಳೋದು. ತುಂಬಾ ಮೆಸೇಜಸ್ ತೋರಿಸ್ತೀನಿ. ಇದರಲ್ಲಿ ಅವ್ರು ಹೇಳಿದ್ರು, ಇಲ್ಲ ಸರ್ ಅವ್ರಿಗೆ ತುಂಬಾ ಮೆಸೇಜಸ್ ತೋರಿಸ್ತೀನಿ. ಇಲ್ಲಿ ಅವ್ರು ಹೇಳಿದ್ರು, ಕಮ್ ದಿಶು ವಿಲ್ ಡ್ರಿಂಕ್, ವಿ ವಿಲ್ ಸಿಟ್ ಅಂಡ್ ಡ್ರಿಂಕ್ ಅಟ್ ಮೈ ಪ್ಲೇಸ್, ವಿಲ್ ಪುಟ್ 2 ಬಿಯರ್ಸ್. ನಾನು ಬೇರೆ ಬಿಯರ್ ಕುಡಿಯೋದು ಸರ್, ನಾನು ಬಿಯರ್ ಕುಡಿಯೋದು, ನಾನು ಏನು ಆಲ್ಕೋಹಾಲಿಕ್ ಅಲ್ಲ ಸರ್. ನನಗೆ ಆ ಡ್ರಿಂಕ್ ಅಂದ್ರೆ ಆಗಲ್ಲ ಸರ್. ನಾನು ಇದು ಮಾತು ಸುಳ್ಳು ಹೇಳಲ್ಲ, ನಾನು ಆ ಥರ ಏನಿಲ್ಲ ಸರ್. ಹುಡುಗಿ ನೀವು ನಾನು ನಿನ್ನ ಕ್ವೆಶನ್ ಕೇಳಿರೋಗೆ ಆನ್ಸರ್ ಕೊಡ್ತೀನಿ ಸರ್. ಹುಡುಗ ಆಗಲಿ ಹುಡುಗಿ ಆಗಲಿ ಸ್ಮೋಕ್ ಮಾಡೋದು, ಡ್ರಿಂಕ್ ಮಾಡೋದು ಹೆಲ್ತ್ಗೆ ಇಂಜೂರಿಯಸ್ ಇದೆ ಇಬ್ರಿಗೆ. ಬಟ್ ಅದು ಒಂದು ಪರ್ಸನಲ್ ಚಾಯ್ಸ್ ಸರ್. ಇವತ್ತು ನಾನು ಅವ್ರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ, ಇಲ್ಲ ನೀನು ಆಲ್ಕೋಹಾಲ್ ಕುಡಿಯೋಕೆ ಆಗಲ್ಲ ಬಿಟ್ಬಿಡು ಅಂತ ಅಲ್ಲ ಸರ್. ಆ ಥರ ನಾನು ಅವ್ರನ್ನ ಫೋರ್ಸ್ ಮಾಡಿಲ್ಲ. ನಾನು ಅವ್ರದ್ದು ವಿಡಿಯೋ ತೋರಿಸ್ತೀನಿ, ಅವರು ಡ್ರಂಕ್ ಆಗಿ ಯಾವ ಥರ ಎಲ್ಲ ಆಡ್ತಾರೆ ಅಂತ. ನನ್ಗೆ ಹತ್ರ ತುಂಬ ಮೆಸೇಜಸ್ ಎಲ್ಲ ಇದೆ ಸರ್. ನಾನು ಕೋರ್ಟ್ಗೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಕಿ ನಾನು ಎಲ್ಲ ತೋರಿಸ್ಬೇಕು ಅಂತ. ಅವ್ರು ಏನೆಲ್ಲ ಮಾತು ಹೇಳ್ತಾನೆ ನಾನು ಎಲ್ಲನ ರಾಂಗ್ ಆಗಿ ಪ್ರೂವ್ ಮಾಡ್ತೀನಿ ಸರ್. ಬಿಕಾಸ್ ಆ್ಯಂಡ್ ಇದು ಪರ್ಸನಲ್ ಚಾಯ್ಸ್ ಸರ್. ಸ್ಮೋಕಿಂಗ್ ಡ್ರಿಂಕಿಂಗ್ ಪರ್ಸನಲ್ ಚಾಯ್ಸು. ಅವ್ರು ಹೇಳಿದ್ರು ಬಿಟ್ಬಿಡು ಅಂತ, ಬಿಡ್ತೀನಿ ಸರ್. ಅವ್ರಿಗಾಗಿ ನಾನು ನನ್ನ ಲೈಫೇ ಬಿಡೋಕೆ ರೆಡಿ ಇದ್ದೀವಿ. ನಾನು ಏನು ಸ್ಮೋಕಿಂಗ್ ಡ್ರಿಂಕಿಂಗ್ ಬಿಡೋಕ್ಕಾಗಲ್ಲ. ನಾನು ಏನು ಮಾತು ಹೇಳ್ತಾನೆ ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ನಾನು ಕಾರ್ಯಪ್ಪ ಅವ್ರಿಗೆ ಬೇಕಾಗಿ ನನ್ನ ಬದುಕನ್ನೇ ಕೊಟ್ಟಿದ್ದೀನಿ. ನನಗೇನು ದುಶ್ಚಟಗಳನ್ನು ಬಿಡೋದು ದೊಡ್ಡ ವಿಚಾರ ಅಲ್ಲ. ದುಶ್ಚಟಗಳನ್ನು ಬಿಡ್ತೀನಿ, ನಾನು ಬದುಕೇ ಕೊಟ್ಟಿದ್ದೀನಿ ಅಂತ ನನಗೆ ದುಶ್ಚಟ ಬಿಡೋದು ದೊಡ್ಡ ವಿಚಾರನ? ಏನಕ್ಕೆ ಬಿಟ್ಟಿಲ್ಲ ಸರ್? ದುಶ್ಚಟ ಬಿಡೋಗಿದ್ರೆ ಬಿಡ್ಬೇಕಾಗಿತ್ತಲ್ಲ ಮುಂಚೆನೆ, ಏನಕ್ಕೆ ಬಿಟ್ಟಿರ್ಲಿಲ್ಲ ಅಂತ ನಾನು ಕೇಳ್ತಾ ಇರೋದು ಸರ್. ದುಶ್ಚಟ ಬಿಡ್ತೀನಿ ಅನ್ಕೊಂಡು ಇವಾಗಲೇ ಆನ್ಸರ್ ಮಾಡಲ್ಲ ಸರ್, ಮಾಡೋಣ ಸರ್. ನಾನು ಮಾತಾಡ್ಲಾ ಸ್ವಲ್ಪ ಸರ್? ನನಗೆ ಇವಾಗ ಮಾತಾಡ್ಬೇಕು, 5 ಮಿನಿಟ್ಸ್ ಕೇಳಿ ಸರ್. ನಂದು ಸರ್, ನನಗೆ ಇವಾಗ ಅವರು ಹೇಳ್ತಾ ಇರೋದು ಒಂದು ಹುಡುಗಿಯಾಗಿ ಅವರು ಎಷ್ಟು ಲಾ ಪ್ರಕಾರ ಮಾತಾಡಿದ್ರು, ನಾನು ಒಬ್ಬ ಹುಡುಗ ಸರ್. ನಾನು ಒಬ್ಬ ರೆಸ್ಪಾನ್ಸಿಬಿಲಿಟಿ ಮ್ಯಾನ್, ನಾನು ಒಬ್ಬ ಸ್ಪೋರ್ಟ್ಸ್ ಪರ್ಸನ್. ನನಗೂ ರೆಸ್ಪೆಕ್ಟ್, ಜಸ್ಟಿಸ್ ಬೇಕೇ ಬೇಕು. ಸೊ ನಾನೇನು ಒಂದೇ ಒಂದು ಪಾಯಿಂಟ್ ಹೇಳ್ತಾ ಇರೋದು, ಇಷ್ಟೆಲ್ಲ ಮಾತಾಡ್ತಾರೆ
ನಾನು ತಿರ್ಗಾ ಬ್ಯಾಕ್ ಟು ಅದು ಬರ್ತೀನಿ ಸರ್. ನಾನು ಅದನ್ನೇ ಹೇಳ್ತಾ ಇರೋದು ಪಾಯಿಂಟ್. ಇವ್ರು ಮಾತಿಗೆ ಮುಂಚೆ ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ಡೇ ಅವರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಭೇಟಿ ಆಗಿದ್ದ ದಿವಸ ಅವ್ರು ಹೇಳಿದ್ದು ಫಸ್ಟ್ ಪಾಯಿಂಟ್, ಅವತ್ತು ನಾನು ಕಾರ್ಯಪ್ಪ ಅವ್ರಿಗೆ ಹೇಳ್ತೀನಿ ಯಾವುದು ಇವರು ಡಿವೋರ್ಸ್ ಬಗ್ಗೆ ಆಗ್ಲಿ ಆರ್ ಅವರ ಇನ್ನೊಂದು ಕೇಸ್ ಅವನು ಇನ್ನೊಬ್ಬ ಕ್ರಿಕೆಟರ್ ಮೇಲೆ ಕೇಸ್ ಹಾಕಿರೋದಾಗ್ಲಿ ನನಗೆ ಹೇಳಿಲ್ಲ. ನಾನು ಹೇಳ್ತಾ ಇರೋದು ಆದ ನಂತರ ಸ್ವಲ್ಪ ದಿವಸ ಆದ್ಮೇಲೆ ರಿಲೇಶನ್ಶಿಪ್ ನಮ್ದು ಎಲ್ಲ ನಾವು ಡಿಸೈಡ್ ಮಾಡಿ ಓಕೆ ನಾವು ಚೆನ್ನಾಗಿರೋಣ ಅಂತ ಅಂದಾದ್ಮೇಲೆ ಅವ್ರು ಬಂದು ನನಗೆ ಹೇಳ್ತಾರೆ. ಅದ್ ನಾನು ಹೇಳ್ತಾ ಇದ್ದೀನಿ, ಹೇಳಿದ್ದಾರೆ. ಅವಾಗ ನಾನು ಅವಾಗ ಮಾತ್ರ ಹೇಳಿರೋದು, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೇಳೇ ಇಲ್ಲ. ಸೊ ಇನ್ನೊಂದು ಏನಂದ್ರೆ ಸರ್, ನಾನು ಹೇಳ್ತಾ ಇರೋದು ನಾನು ಒಬ್ಬನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸರ್, ನನ್ನ ಬಗ್ಗೆನೇ ಮಾತಾಡ್ತಾ ಇಲ್ಲ. ಅವ್ರು ಹೇಳ್ತಾರಲ್ಲ ಇನ್ನೊಬ್ಬ ಕ್ರಿಕೆಟರ್ ಲೈಫ್ ಏನಕ್ಕೆ ಕಾಲ್ ಮಾಡೋರು, ಮತ್ತೆ ಅವ್ರ ಮೇಲೆ ಏನಕ್ಕೆ ಹರಾಸ್ಮೆಂಟ್ ಕೇಸ್ ಹಾಕಿದ್ರು ಸರ್? ಇದು ನಾನು ಮೂರನೇ ಸರ್. ನಾನು ಒಬ್ಬ ಅಲ್ಲ ಇಬ್ಬರಲ್ಲ 3 ಜನಕ್ಕೆ ಈ ತರ ಮಾಡಿದ್ದಾರೆ. ಇದು ಹುಡುಗರಿಗೆ ಮಾಡಿರೋದು 3 ಜನಕ್ಕೆ. ಹುಡುಗರಿಗೆ ಯಾವಾಗ ನ್ಯಾಯ ಸಿಗುತ್ತೆ? ಮತ್ತೆ 3 ಜನ ಹುಡುಗರಿಗೂ ನ್ಯಾಯ ಬರಬೇಕು ಸರ್, ನನಗೆ ಮಾತ್ರ ಅಲ್ಲ. ಇವಾಗ ಪ್ರೆಸೆಂಟ್ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಹರಾಸ್ಮೆಂಟ್ ಕೇಸ್ ಹಾಕಿದಲ್ಲ, ಆ ಹುಡುಗಂಗೂ ಜಸ್ಟಿಸ್ ಬರಬೇಕು. ಇವಾಗ ಡಿವೋರ್ಸ್ ಆಗಿರೋ ಹುಡುಗನ ಜೊತೆ ಏನಾಗಿದೆ ಗೊತ್ತಿಲ್ಲ. ನಾವು ಅದನ್ನ ಸುಮಾರು ಕಡೆ ವಿಚಾರಿಸಿದ್ರು, ಅವನಿಗೂ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಸೊ ಇವಾಗ 3 ಜನಕ್ಕೂ ಜಸ್ಟಿಸ್ ಬೇಕು, 3 ಜನಕ್ಕೂ ಕೂಡ ಜಸ್ಟಿಸ್ ಬೇಕು. ನಾನು ಬರೀ ಇವ್ರು ಮಾತಾಡ್ತಾರೆ ಮಾತಿಗೆ ಮುಂಚೆ, ನಾನು ಹುಡುಗಿ ಅಲ್ವಾ, ನನಗೆ ಬೇಕಲ್ವಾ, ನನಗೆ ಅದು ಬೇಕಂದ್ರೆ ನಾವು ಹುಡುಗರೇನು ಹೋಗ್ಬೇಕು? ಇಬ್ರ ಸರ್ 3 ಜನಕ್ಕೆ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಸರ್, 2 ಕೈ ಸೇರಿದ್ರೇನೆ ಚಪ್ಪಾಳೆ. ಸೊ ಇಲ್ಲಿ ಕಾರ್ಯಪ್ಪ ಅವರು ಅವ್ರ ಹತ್ರ ಮಾತನಾಡೇ ಇಲ್ಲ, ಮೀಟೇ ಆಗಿಲ್ಲ ಅಂತ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಅವರೇನು ನಿಮ್ಮನ್ನು ಟ್ರ್ಯಾಪ್ ಮಾಡಿರೋದಲ್ಲ. ನೀವು ಮ್ಯೂಚುವಲ್ ಆಗಿ ನೀವಿಬ್ರು ಮಾತಾಡಿದಿರಿ, ಮಾತುಕತೆಗಳಾಗಿದೆ, ಅಥವಾ ಮದುವೆ ಆಗ್ತೀವಿ ಅನ್ನುವಂತ ಮಾತುಕತೆಗಳಾಗಿದೆ. ಅವ್ರೇನ್ ಟ್ರ್ಯಾಪ್ ಮಾಡಿದ್ರ ನಿಮ್ಮನ್ನ? ಇಲ್ಲ ತಾನೆ ಸರ್. ಯಾರು ಕರೆದ್ರು ಮೀಟ್ ಮಾಡಕ್ಕಂತ? ಅದೇ ಸರ್, ನಾನು ಅದನ್ನ ಹೇಳ್ತಾ ಇರೋದು. ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಚೆನ್ನಾಗೆ ಮಾತಾಡಿದ್ರು, ಫ್ರೆಂಡ್ಲಿ ಆಗಿ ಮಾತಾಡಿದ್ರು, ಎಲ್ಲ ಹೇಳಿದ್ರು. ನಾನು ಸಮೇತ ಹೇಳಿದ್ದೀನಿ ಅವ್ರಿಗೆ, ನಾನು ಮೆನ್ಷನ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ಗರ್ಲ್ ಫ್ರೆಂಡ್ ಇದ್ರು, ಎಲ್ಲಾನು ಮೆನ್ಷನ್ ಮಾಡಿ ನಮ್ಗೆ ಯಾಕೋ ಸರಿ ಬರ್ತಲ್ಲ, ನಾನು ಕಮಿಂಗ್ ಔಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂತಾನು ಮಾತಾಡಿದ್ದೀನಿ. ಅದನ್ನ ನಾನು ಏನ್ ಹೇಳ್ತಾ ಇರೋದಂದ್ರೆ ಮೇನ್ ಪಾಯಿಂಟ್ ಸರ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.